This is Arjun. This is Mr. Kirtan and Sahana. Let me show you back friends. Back. ಇಟ್ಸ್ ವೆಲ್ಕಮ್ ಟು ಲಿಟಲ್ ಪ್ರಪಂಚ. ನಾವಿವತ್ತು ದುಬಾರೆ ಹತ್ರ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಇದ್ದೀವಿ. ಫೋಟೋ ಶೂಟ್ ಮಾಡಿಸ್ತಾ ಇದ್ದೀವಿ ವೆಡ್ಡಿಂಗ್ಗೆ. 5 ಗಂಟೆಗೆ ಬರಬೇಕಾಗಿತ್ತು, 6 ಗಂಟೆಗೆ ಬಂದಿದ್ದಾರೆ. ಸನ್ಸೆಟ್ ಶೂಟ್ ಅಂತೆ. ಸೊನ್ನು ಇಲ್ಲ, ಮೂನು ಇಲ್ಲ. ಸೊನ್ನು ಇಲ್ಲ, ಮೂನು ಇಲ್ಲ. ಗೈಸ್, ನಮ್ಮ ಫ್ರೆಂಡ್ದು ಫೋಟೋ ಶೂಟ್ ನಡೀತಾ ಇದೆ. ಹಾಯ್ ಗೈಸ್, ಹಾಯ್ ಮಾಡಿ ನಮ್ಮ ಲಿಟಲ್ ಪ್ರಪಂಚಗೆ. ಹಾಯ್. ಏನ್ ಮಾಡ್ತಾ ಇದ್ದೀರಾ ಎಲ್ಲ ಇಲ್ಲಿ? ಎಲ್ಲ ಅದೇ ಪ್ರಿಪರೇಷನ್ಸ್. ಏನು ಪ್ರೀ ವೆಡ್ಡಿಂಗ್ ಪ್ರಿಪರೇಷನ್. ಅಸಿಸ್ಟೆನ್ಸ್ ಮಾಡಕ್ ಇಷ್ಟೊಂದು ಜನ ಬಂದಿದ್ದೀರಾ? ಅಣ್ಣ ಅಲ್ವಾ ಅಣ್ಣ? ಓಯ್ ಚೆನ್ನಾಗೈತೆ ಕಣ. ಏನದು? ಯಾಕೆ ಈ ಸರಿ ಸೀರಿಯಸ್ ಆಗಿ ಹಾಕೋಣ ಅಂತಾನೆ ಹಾಕಿದ್ಯಾ? ಹಾ, ಫುಲ್ ದಾವೂದ್ ಇಬ್ರಾಹಿಂ ತರ ಕಾಣ್ತಾ ಇದ್ಯಾ. ನಾನು ಹರ್ಷಿತಾ ವ್ಲಾಗ್ಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಹತ್ರ 200 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನೋಡಿ. ಡ್ರೋನ್ ಆಡ್ತಾ ಇದೆ. ಬೇರೆ ಯಾರು ಇದ್ರೆ ಮೈನಸ್ ಮಾಡ್ಬೋದಾ? ಯಾರು? ಒಬ್ಳೆ ಮಗಳು ನೋಡಿ ಫ್ರೆಂಡ್ಸ್, ಇವಳು ಒಬ್ಳೆ ಮಗಳು. ಗಂಡ್ಗೆ ಉಳಿಸ್ತಾ ಇದ್ದಾರೆ. ಫುಲ್ ಮನೆಗಡೆ ಫುಲ್ ಸ್ಟ್ರಾಂಗು. ಮದ್ವೆ ಆದವ್ರಿಗೆ ಒಂದು 10 ಎಕರೆ ಜಮೀನು, ಫುಲ್ ಒಂದು ದೊಡ್ಡ ಮನೆ. ಅಣ್ಣ ಯಾರಣ್ಣ? ಮತ್ತೆ ಒಬ್ಳೆ ಮಗ್ಳು ಹೆಂಗಾದ್ಲು ಅವಳು? ಅರೆ ಮಿಸ್ಟೇಕ್ ಆಗಿದೆ, ಇಬ್ರು ಮಕ್ಳು. ಸ್ಮೈಲ್ ಕೊಡಿ ಸರ್. ಪರ್ಫೆಕ್ಟ್. ವಾಟ್ ಎ ಜೋಡಿ ಮ್ಯಾನ್. ದಲ್ಪೀರ್ ಸಲ್ಮಾನ್ ಮತ್ತೆ ತಾಯಿ ಪಲ್ಲವಿ ಅವರು. ಹಂಗೆ ಒಂದು ಕೊಡಿ ಸರ್. ಹೌದಾ? ನಾವು ಇದ್ದಾಗ ಮಾಡಿಸ್ಬೇಕು ತಾನೆ ನೀವು. ಇದೆಲ್ಲ ಮಾಮೂಲಿ, ಇದು ಎಕ್ಸ್ಟ್ರಾರ್ಡಿನರಿ ಏನಾದ್ರು. ಈಗ ತಾನೇ ಮದ್ವೆ ಆಗಿದೆ ಅವ್ರದ್ದು, ಅದಕ್ಕೆ ಜೋಶಲ್ಲ. ಇಬ್ರು ಕಾರಲ್ಲಿ ಕುತ್ಕೊಂಡಿದ್ದಾರೆ. ಗುಡ್ ಮಾರ್ನಿಂಗ್ ಗೈಸ್. ಬೆಳಿಗ್ಗೆ 6:15 ಪೂರ್ತಿ ಹೊರಟಿದ್ದೀವಿ. ಎಲ್ಲ ರೆಡಿಯಾಗಿದ್ದಾರೆ. ಕಣ್ಣೂರಲ್ಲಿದ್ದೀವಿ. ಹರ್ಷಿತಾ ಆಯ ನಮ್ಮ ಅವರು ಫೋಟೋಗ್ರಾಫರ್ಸ್ ಕಾರ್ ಹೊರಟು. ಬನ್ನಿ ಹೊರಡೋಣ ಬೀಚ್ಗೆ. ನೋಡಿ, ಹೊಸ ಇನೋವಾ ಕ್ರಿಸ್ಟಾ ಬರೀ 6,000 ಹೋಗಿದೆ. 3 ತಿಂಗಳಾಗಿದೆ ತಗೊಂಡು. ಈ ಗಾಡಿ ಓಡಿಸೋಣ ಅಂತಾನೆ ಬಂದೆ ನಾನು. ಬಂದಾಗಿಂದ ಕೀ ಯಾರ ಕೈಗೂ ಸಿಕ್ಕಿಲ್ಲ. ಓಡಿಸ್ತಾ ಇದ್ದೀನಿ. ಸಕ್ಕತ್ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸು. ಫ್ಲೈಟ್ ಹೋದಂಗೆ ಹೋಗುತ್ತೆ ಹೈ ಸ್ಪೀಡಲ್ಲೆಲ್ಲ. ಕ್ರಿಸ್ಟಾ ಎಲ್ಲ ರೆಡಿಯಾಗಿದ್ದಾರೆ ಶೂಟ್ಗೆ. ಫೋಟೋಗ್ರಾಫರ್ಸ್ ಬರಬೇಕು. ಅವರು ಕ್ಯಾಮ್ರಾ ಎಲ್ಲ ಸೆಟಪ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಬೀಚ್ ಸಖತ್ತಾಗಿದೆ. ಈ ಕಡೆ ಒಳ್ಳೆ ಸೀನ್ರಿ ಕಾಣುತ್ತೆ ನೋಡಿ, ಗೋವಾ ಥರ. ಕಣ್ಣೂರು ಇದು. ಚಲ್ ಬೀಚ್ ಅಂತ ಇದೆ ನೋಡಿ. ನಾನು ಫೋಟೋ ಎಲ್ಲ ತೆಗೆಯಲ್ಲ, ವ್ಲಾಗಿಂಗ್ ಮಾಡ್ತೀನಿ ಅಂದರೆ ವ್ಲಾಗಿಂಗೇ ಮಾಡು, ಅದಕ್ಕೆ ಪೋಸ್ಟ್ ಕೊಡ್ತೀನಿ ಅಂತ. ಅವ್ರು ಹೋದ್ರು. ಹಿರಿಯ ಸಾಂಗ್ ಶೂಟ್ ನಡೀತಾ ಇದೆ ಅಲ್ಲಿ. ಬೇಕಾಗಿಲ್ಲ ಅದು ವಿಷಯ ಅಂದ್ಬಿಟ್ಟು ನಾವು ಈ ಕಡೆ ನಿಂತಿದ್ದೀವಿ.
ಒಂದು ಸ್ಪಾಟಿಗೆ ಬಂದಿದ್ದೀವಿ. ಸ್ಪಾಟ್ ನೋಡಿದ್ರೆ ತಲೆ ಕೆಡ್ಸ್ಕೊಂಡ್ಬಿಡ್ತೀರಾ ನೀವು. ನೋಡಿ ಇದಲ್ಲ ಅದು. ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕ್ಲಿಫ್ ಸ್ಪಾಟ್ ಇದು, ಕಣ್ಣೂರ್ ಹತ್ರ ಇದೆ. ಸ್ಪೆಷಾಲಿಟಿ ಏನಂದರೆ ಕಾರು ಬರುತ್ತೆ ಮೇಲ್ಗಡೆ. ನೋಡಿ, ಕಾರ್ನ ನಿಲ್ಲಿಸಿ ಫೋಟೋ ಶೂಟ್ ಮುಗಿಸಿ ಎಲ್ಲ ಊಟ ಮಾಡ್ತಾ ಇದ್ದಾರೆ ಅಲ್ಲಿ ಕುತ್ಕೊಂಡು. ಸಖತ್ ಸ್ಪಾಟ್. ಎಲ್ಲ ವರ್ಕಾಳವರೆಗೂ ಹೋಗ್ಬೇಕು ಕ್ಲಿಫ್ ನೋಡೋಕ್ಕೆ ಅಂತಾರೆ. ವರ್ಕಾಳವರೆಗೂ ಹೋಗಂಗಿಲ್ಲ. ಬೆಂಗಳೂರಿಂದ ಬರೀ 300 ಕಿಲೋಮೀಟರ್ಸ್ ಆಗುತ್ತೆ ಎಕ್ಸಾಕ್ಟ್ಲಿ ಇಲ್ಲಿಗೆ. ಬೆಂಗಳೂರಿಗೆ ನಿಯರೆಸ್ಟ್ ಬೀಚ್ ಕಣ್ಣೂರು. ಆ್ಯಕ್ಚುಲಿ ನಿಯರೆಸ್ಟ್ ಬೀಚಲ್ಲೇ ಕ್ಲಿಫ್ ಇದೆ. ಕ್ಲಿಫ್ ನೋಡ್ಬೋದು. ಇಲ್ಲೊಂದು ಫೋಟೋ ಶೂಟ್ ಮುಗಿಸಿದ್ವಿ. ಈಗ ನೆಕ್ಸ್ಟು ರೆಸಾರ್ಟ್ಗೆ ಹೋಗೋದಿದೆ. ರೆಸಾರ್ಟ್ಗೆ ಹೋಗಿ ಅಲ್ಲೊಂದು ಫೋಟೋ ಶೂಟು. ಇನ್ನೊಂದು 3-4 ಪ್ಲೇಸ್ ಇದೆ. ಎಲ್ಲ ಪ್ಲೇಸು ತೋರಿಸ್ತೀವಿ. ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಿಸಿಲು ತುಂಬ ಜಾಸ್ತಿ ಇದೆ, ನೋಡೋಣ. 1 ಅವರ್ ಕಾಮನ್ ಪ್ಲೇಸ್ ಆಗಿಬಿಟ್ಟಿದೆ. ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೊಳ್ಳೋರು ಒಂದು ಸಲ ಕಣ್ಣೂರು ಟ್ರೈ ಮಾಡಿ, ಚೆನ್ನಾಗಿದೆ. ಇಲ್ಲೇ 2-3 ಸ್ಪಾಟ್ ಇದೆ. ಅಲ್ಲಿ ಕೆಳಗಡೆ ಬೀಚ್ ಹತ್ರನೂ ತಗೊಬೋದು. ಫುಲ್ಲು ಕೋರಲ್ ರಾಕ್ಸ್ ಇದೆ. ಅದಾದಮೇಲೆ ಈ ಕ್ಲಿಫಲ್ಲಿ ಒಂದು ತಗೊಬೋದು. ಮತ್ತು ಇಲ್ಲೇ ಫಾರೆಸ್ಟ್ದು ಒಂದು ಸೀನ್ರಿ ಇದೆ, ಅದೊಂದು ವಿಡಿಯೋ ಮಾಡಿ ಮುಗಿಸ್ಕೊಂಡು ಪಿಕ್ನಿಕ್ ಮಾಡ್ತಾ ಇದ್ದಾರೆ ಇಲ್ಲಿ. ಎಲ್ಲ ಹಾಯ್ ಹೇಳಿ ನಮ್ಮದು ವ್ಲಾಗ್ಗೆ. ಯಾರಿಗೂ ಎನರ್ಜಿ ಇಲ್ಲ, ಫೋಟೋ ಶೂಟ್ ಮಾಡಿಸ್ಕೊಂಡು ಎಲ್ಲ ಡಮಾರ್ ಆಗ್ಬಿಟ್ಟು. ಇವಳೊಬ್ಳಿಗಿದೆ ಎನರ್ಜಿ ಫ್ಯಾಮಿಲಿ ಕೂಡ ಕರ್ಕೊಂಡ್ಬರ್ಬೋದು. ಫ್ಯಾಮಿಲಿ ಕರ್ಕೊಂಡ್ಬಂದು ಆರಾಮಾಗಿ ಪಿಕ್ನಿಕ್ ಮಾಡ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ಹೋಗ್ಬೋದು. ಅಮ್ಮ ಕೊಟ್ಟಿದ್ದು ಫಸ್ಟ್ ಟೈಮು ಇಂಟರ್ ಸ್ಟೇಟ್ ಟ್ರಾವೆಲ್ ಇದು. ಕೇರಳಕ್ಕೆ ಬಂದಿದ್ದಾಳೆ. ನಾವು ಬೆಳಗ್ಗೆಯಿಂದ ಶೂಟ್ ಮಾಡಿರೋದ್ರಲ್ಲಿ ಇದು 3ನೇ ಲೊಕೇಶನ್ನು. ಬಟ್ ಎಲ್ಲ 3 ಲೊಕೇಶನ್ನು 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ನೋಡಿ, ಇದು 3rd ಲೊಕೇಶನ್ನು. ಇದು ಚಲ್ ಬೀಚು. ಪಾರ್ಕಿಂಗ್ ಏರಿಯಾ ಇಲ್ಲಿ ತುಂಬ ನೀಟಾಗಿದೆ ಬೀಚು. ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿನೂ QR ಕೋಡಿಂದ ತಗೊಳ್ಳೋ ಹಾಗೆ ಮಾಡಿದ್ದಾರೆ, ಚೆನ್ನಾಗಿದೆ. ಇದು ಗ್ರೀನ್ ಬ್ಯಾಕ್ಗ್ರೌಂಡು ಲೊಕೇಶನ್. ಮೊಬೈಲಲ್ಲಿ ನೋಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಬಟ್ ಕ್ಯಾಮ್ರಾದಲ್ಲಿ ತುಂಬ ಚೆನ್ನಾಗಿ ಬರ್ತಾಯಿದೆ. ಫೋಟೋ ಶೂಟ್ ನಡೀತಾ ಇದೆ.
ವೆಲ್ಕಮ್ ಟು ಲಿಟಲ್ ಪ್ರಪಂಚ ಡೇ 3 ಪ್ರೀ ವೆಡ್ಡಿಂಗ್ ಶೂಟು 3ನೇ ದಿನ ರೆಸಾರ್ಟಲ್ಲಿದ್ದೀವಿ. ರೆಸಾರ್ಟು ಸಮ್ ಸಾರ್ಟ್ ಆಫ್ ಹೋಮ್ ಸ್ಟೇ. ಇದು ಕಾರ್ ಪಾರ್ಕಿಂಗು. ಪ್ರಾಪರ್ಟಿ ಸಖತ್ತಾಗಿದೆ. ಮೇನ್ ಅಟ್ರಾಕ್ಷನ್ ತೋರಿಸ್ತೀವಿ ಬನ್ನಿ. ಪ್ರಾಪರ್ಟಿದು ಮೇನ್ ಅಟ್ರಾಕ್ಷನ್ ಬೀಚ್ ವ್ಯೂ ಅಲ್ಲ, ಕ್ಲಿಫ್ ವ್ಯೂ. ಆ್ಯಕ್ಚುಲಿ ಕ್ಲಿಫಿಂದ ಬೀಚ್ ಕಾಣುತ್ತೆ ಎಲ್ಲ. ಇಲ್ಲಿ ನೋಡಿ, ಎಲ್ಲ ಕ್ಲಿಫ್ ಇದೆ ನೋಡಿ, ಫುಲ್ಲು ಕ್ಲಿಫ್ ಮೇಲಿದೆ ಪ್ರಾಪರ್ಟಿ. ಮನೇನು ಆ್ಯಂಟಿಕ್ಕು, ಹಳೆ ಥರ ಚೆನ್ನಾಗಿದೆ ಪ್ರಾಪರ್ಟಿ. ಇದು ಕಣ್ಣೂರಲ್ಲಿರೋದು. 4000 ಆಗುತ್ತೆ ಒಂದು ರೂಮ್ಗೆ. ಕೇರಳದಲ್ಲಿ 3ನೇ ದಿನ ಅಂದಲ್ಲೂರು ಕಾವು ಅಂತ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಫೋಟೋಶೂಟ್ಗೆ ಟ್ರೆಡಿಷ್ನಲ್ ಆಗಿ ಮಾಡೋದಕ್ಕೆ ಇದೊಂದು ಚೆನ್ನಾಗಿರೋ ಜಾಗ. ದೇವಸ್ಥಾನ ಕೇರಳ ಸ್ಟೈಲಲ್ಲಿದೆ. ಲ್ಯಾಟ್ರೈಟ್ ರಾಕಲ್ಲಿ ಕಟ್ಟಿದ್ದಾರೆ. ನೋಡಿ, ಅಲ್ಲಿ ಟ್ರೆಡಿಷನ್ ಫೋಟೋ ಶೂಟ್ ನಡೀತಾ ಇದೆ. ದೇವಸ್ಥಾನ ಹೀಗಿದೆ ನೋಡಿ. ಹಾಯ್ ಮಾಡಿ ನಮ್ಮ ವ್ಲಾಗ್ಗೆ. ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ, ಒಳಗಡೆ ಫುಲ್ ಮರಳಿದೆ. ಈ ಥರ ಮಧ್ಯ ಒಂದು ಮಂದಿರ ಇದೆ. ಇಲ್ಲೊಂದು ಚಿಕ್ಕ ಗುಡಿ ಇದೆ. ಟ್ರೆಡಿಷ್ನಲ್ ಫೋಟೋಶೂಟ್ ಮಾಡೋಕ್ಕೆ ಒಳ್ಳೆ ಜಾಗ. ಇನ್ನೊಂದು ಲೊಕೇಶನ್ ಬಂದಿದ್ದೀವಿ, ಸ್ಪೀಡ್ ಬೋಟ್ ಶೂಟು. ನೋಡಿ, ಹುಡುಗಿ ರೆಡಿ ಇದ್ದಾರೆ. ಬೋಟ್ ಕೂಡ ರೆಡಿ ಇದೆ. ಡ್ರೋನ್ ಶಾಟ್ ತಗೋತೀವಿ. ಡ್ರೋನು ರೆಡಿ. ಹೋಗಿದ್ ಬಾ ಬಾಯ್.